ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ನ ವಿಶೇಷವಾದಂತಹ ಸರಣಿ ಯುವ ಯುಗಾರಂಭ. ದೊಡ್ಡ ಮನೆಯ ವಿಷಯ ಅಂತ ಬಂದಾಗ ದೊಡ್ಡ ಮನೆಯ ಬ್ಯಾನರಲ್ಲಿ ಬಹಳಷ್ಟು ಜನ ಕಲಾವಿದರು ಆ್ಯಕ್ಟ್ ಮಾಡ್ತಾರೆ, ತಂತ್ರಜ್ಞರ ಕೆಲಸ ಮಾಡ್ತಾರೆ. ದೊಡ್ಡ ಮನೆಯಲ್ಲಿ ನಾನು ಅನ್ನದ ಋಣವನ್ನು ಹೊಂದಿದ್ದೀನಿ, ಆ ಸಿನಿಮಾವನ್ನು ಎಂಜಾಯ್ ಮಾಡೀನಿ ಅಂತಂದಾಗ ನಮಗೆ ಭಾಳ ಖುಷಿ ಆಗುತ್ತೆ, ದೊಡ್ಡ ಮಟ್ಟದ ಪ್ರೌಡ್ ಫೀಲ್ ಆಗುತ್ತೆ. ಯುವ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ನಾವು ಒಂದಷ್ಟು ಜನರ ಜೊತೆ ಮಾತಾಡಕ್ಕೆ ಬರ್ತೀವಿ. ಫಾರ್ ಎಕ್ಸಾಂಪಲ್ ಹಿತಾ ಚಂದ್ರಶೇಖರ್ ಹತ್ರ ಬಂದಾಗ ತುಂಬ ಖುಷಿಯಾಗೋದು. ಕನ್ನಡ ಚಿತ್ರಾಂಕಣ ಅಂತ ಒನ್ ಆಫ್ ದ ಬ್ರಿಲಿಯಂಟ್ ಆಕ್ಟ್ರೆಸ್ ಅವರು. ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಅಂದರೆ ಕೆಲವು ಕಲಾವಿದರು ತುಂಬ ಕಾಣಿಸ್ಕೊಳ್ಳೋದಿಲ್ಲ. ನಾವು ಹೋದಲ್ಲೆಲ್ಲ ನನ್ನ ಅಪ್ಪಾಜಿ ಅಮ್ಮ ಸಿಕ್ಕಾಗಲ್ಲ. ಸರ್ ಎಲ್ಲಿ ಸರ್ ಹಿತಾ ಮೇಡಮ್? ಇಲ್ಲ, ಬ್ಯುಸಿ ಇದ್ದಾರೆ. ಎಷ್ಟು ಬ್ಯುಸಿ ಇದ್ರಿ ಅಂತ? ಮುಂಬೈನಲ್ಲಿದ್ದೆ 2-3 ವರ್ಷ, ಆಲ್ಮೋಸ್ಟ್ 4 ವರ್ಷ ಇದ್ದೆ. ಸೊ ಅಲ್ಲಿ ಇಲ್ಲ ಆಡಿಷನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ, ಇಲ್ಲ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಯಾವಾಗಲೂ ಬ್ಯುಸಿ ಇರ್ತಾ ಇದ್ದೆ. ನಮ್ಮ ಅಪ್ಪನೂ ಅದೇ ಹೇಳ್ತಾರೆ, ಇಲ್ಲ ಕೆಲಸ ಹುಡ್ಕೋದ್ರಲ್ಲಿ ಬ್ಯುಸಿ ಇರಬೇಕು, ಸೊ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇರಬೇಕು ಅಂತ. ಸೊ ಬ್ಯುಸಿ ಇಟ್ಕೋತಾ ಇದ್ದೆ ನಾನು. ಅಲ್ಲ ಅಂದರೆ ನನಗೆ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಯುವ ಸಿನಿಮಾದಲ್ಲಿ ಇಷ್ಟು ಇವರೆಲ್ಲ ಆ್ಯಕ್ಟ್ ಮಾಡಿದ್ರು ಅಂತಂದಾಗ ನನಗೆ ಕ್ಯೂರಿಯಾಸಿಟಿ. ಒಂದಷ್ಟು ಕಲಾವಿದರು ಡಿಫಾಲ್ಟ್ ಇರ್ತಾರೆ ಹೊಂಬಾಳೆ ಪ್ರೊಡಕ್ಷನಲ್ಲಿ, ಬಟ್ ಒಂದಷ್ಟು ಹೆಸರು ಕೇಳಿದಾಗ ಗುರು ಸಮಥಿಂಗ್ ಏನೋ ಬೇರೆ ಥರ ಪಾತ್ರ ಮಾಡಿರ್ತಾರೆ ಅಂತ. ನಿಮ್ಮ ಪಾತ್ರನ ತೆರೆ ಮೇಲೆ ನೋಡಿ ನಾವು ಸಂಭ್ರಮಿಸ್ತೀವಿ, ಬಟ್ ಯುವದಲ್ಲಿ ನಿಮ್ಮ ರೋಲ್ ಏನೆಲ್ಲ ಪ್ಲೇ ಮಾಡುತ್ತೆ ಅಂತ, ಏನೆಲ್ಲ ಹೇಳುತ್ತೆ ಆಡಿಯನ್ಸಿಗೆ ಅಂತ? ಡೆಫಿನೆಟ್ಲಿ ಎಲ್ಲ ಹೆಣ್ಮಕ್ಳಿಗೂ ಕನೆಕ್ಟ್ ಆಗುವಂತಹ ಒಂದು ಪಾತ್ರ ನಂದು. ಆ್ಯಂಡ್ ಕಥೆನಲ್ಲಿ ಕಥೆ ಮುಂದೆ ಹೋಗೋದಕ್ಕೆ ಒಂದಷ್ಟು ಪಾತ್ರಗಳು ದಾರಿ ಮಾಡಿಕೊಡತ್ವೆ. ಸೊ ಅದರಲ್ಲಿ ನನ್ನ ಪಾತ್ರ ಕೂಡ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಅಷ್ಟು ಇಂಪಾರ್ಟೆನ್ಸ್ ಇದೆ, ಅಷ್ಟು ಸ್ಕ್ರೀನ್ ಟೈಮ್ ಇದೆ ನನಗೆ. ಸೊ ಈ ಆಪರ್ಚುನಿಟಿಗೆ ನಿಜವಾಗ್ಲೂ ನಾನು ಸಂತೋಷ್ ಸರ್ಗೆ, ಹೊಂಬಾಳೆ ಫಿಲ್ಮ್ಸ್ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಆ್ಯಂಡ್ ಬಹಳಷ್ಟು ಜನ ಕಲಾವಿದರು ಅಂದರೆ ಕನಸು ಕಂಡಿರ್ತಾರೆ, ಈ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಬೇಕು, ಈ ಡೈರೆಕ್ಟರ್ ಅಂಡರಲ್ಲಿ ಕೆಲಸ ಮಾಡಬೇಕು. ಆ ಎರಡು ಪಾಯಿಂಟ್ ಆಫ್ ವ್ಯೂ ಹೊಂಬಾಳೆ ಮತ್ತು ಸಂತೋಷ್ ಆನಂದರಾಮ್ ಅವರು ಹೇಗೆ ಕನೆಕ್ಟ್ ಆಗ್ತಾರೆ ಮತ್ತು ಹೇಗೆ ಮ್ಯಾಚ್ ಆದರು ನಿಮ್ಮ ಒಂದು ಸಿನಿಮಾ ಒಂದು ಪಾತ್ರಕ್ಕೆ? ಸೊ ಅಫ್ಕೋರ್ಸ್ ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗೂ ಅದೊಂದಿರುತ್ತೆ, ಒಳ್ಳೆ ಪ್ರೊಡಕ್ಷನ್ ಕೆಳಗಡೆ ಕೆಲಸ ಮಾಡಬೇಕು, ಒಳ್ಳೆ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡಬೇಕು ಅಂತ. ಅಫ್ಕೋರ್ಸ್ ನನಗೂ ಇತ್ತು. ಆ್ಯಂಡ್ ಸಂತೋಷ್ ಆನಂದರಾಮ್ ಸರ್ ಅವರ ಸಿನಿಮಾಗಳನ್ನ ನೋಡ್ಕೊಂಬಂದಿದ್ದು. ಆ್ಯಂಡ್ ಒಂದು ಗೋಲ್ ಇರುತ್ತಲ್ಲ, ಈ ಡೈರೆಕ್ಟರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಆ ಒಂದು ಗೋಲ್ನ ಇವಾಗ ಮುಟ್ಟಿದ್ದೀನಿ ಅನಿಸುತ್ತೆ. ಸಿನಿಮಾ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಆಪರ್ಚುನಿಟಿ. ಆ್ಯಂಡ್ ಅದಕ್ಕೂ ಒಂದು ಲುಕ್ ಟೆಸ್ಟ್ ಮಾಡಿ, ಒಂದು ಸೀನ್ನ ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿ ಹೇಗೆ ಫಿಟ್ ಆಗ್ತೀನಿ, ಆ್ಯಂಡ್ ಎಲ್ಲರ ಜೊತೆಗೆ ಕಾಂಬಿನೇಷನಲ್ಲಿ ಹೇಗೆ ನಾನು ಕಾಣಿಸ್ಕೋತೀನಿ ಅಂತ ಚೆಕ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಇನ್. ಸೊ ಇಂತಹ ದೊಡ್ಡ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡೋದು, ಆ್ಯಂಡ್ ಹೇಗೆ ಅವರು ಆರ್ಟಿಸ್ಟ್ನ ನೋಡ್ಕೋತಾರೆ, ಆ್ಯಂಡ್ ಯಾವ ಒಂದು ಸ್ಥಾನ ಕೊಡ್ತಾರೆ ಎಲ್ಲ ಆರ್ಟಿಸ್ಟ್ಗೆ, ಆ್ಯಂಡ್ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಊಟದ ಬಗ್ಗೆ ಹೇಳಬೇಕಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ದೊಡ್ಡ ಮನೆ ಹುಡುಗ ಯುವ ರಾಜ್ಕುಮಾರ್ ಅವರಿದ್ದಾರೆ. ಅದು ಕೇಳಿದ್ದೆ ನಾನು, ದೊಡ್ಡ ಮನೆ ಅವ್ರ ಜೊತೆ ಕೆಲಸ ಮಾಡಿದ್ರೆ ಹೇಗಿರಬಹುದು ಅಂತೆಲ್ಲ ಕೇಳಿದ್ದೆ. ಬಟ್ ಅದನ್ನು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಕ್ತು. ಎಲ್ಲರೂ ಒಂಥರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಆ ಒಂದು ಟೀಮ್ ಮತ್ತು ಆ ಒಂದು ಬಾಂಡ್ ಆ್ಯಂಡ್ ಕ್ಲೋಸ್ನೆಸ್ ಬೆಳೆಯೋದಕ್ಕೆ ಐ ಥಿಂಕ್ ಇದೆಲ್ಲ ಕಾರಣ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು, ಎಲ್ಲರೂ ಬರೀ ಕೆಲಸ ಅಲ್ಲದೆ ಬೇರೆ ವಿಷಯಗಳನ್ನ ಮಾತಾಡೋದು, ಒಬ್ರೊಬ್ರದ್ದು ವ್ಯೂ ಪಾಯಿಂಟ್ಸ್ ಹಂಚ್ಕೊಳ್ಳೋದು, ಇವೆಲ್ಲ ನಡೀತಿದ್ದಾಗ ಕೆಲಸಕ್ಕಿಂತ ಜಾಸ್ತಿ ಒಂಥರ ಸಂಭ್ರಮ ಎವ್ರಿ ಡೇ, ಆ ಥರ ಇತ್ತು. ಅಲ್ಲ ಅಂದರೆ ಹಿತವ್ರ ಮುಖದಲ್ಲಿ ಒಂದು ನಗು ಕಂಡಿದ್ದಕ್ಕೆ 2 ಕಾರಣ ನನಗೆ, ಐ ಆಮ್ ನಾಟ್ ರಾಂಗ್. ಒಂದು, ನಿಮ್ಮ ತಂದೆಯವರ ಆ ಒಂದು ಜರ್ನಿ ನೋಡಿದಾಗ ಎಲ್ಲ ದಿಗ್ಗಜರ ಜೊತೆ ಕೆಲಸ ಮಾಡೋದಂಥವ್ರು, ದೊಡ್ಡ ಮನೆ ಅಂದಾಗ ಎಲ್ಲೋ ಒಂಥರದ್ದು ವೈಬ್ರೇಷನ್ ಬಂತು ನಿಮ್ಮಲ್ಲಿ ಅಲ್ವಾ? ಅದು ಡೆಫಿನೆಟ್ಲಿ ಸರ್. ಅದನ್ನು ನನಗೆ ಥ್ಯಾಂಕ್ಫುಲಿ ಅದೃಷ್ಟವಂತೆ ನಾನು. ಯಾಕಂದರೆ ಅಪ್ಪು ಸರ್ನ ಒಂದ್ಸತಿ ಭೇಟಿ ಮಾಡಿದ್ದೀನಿ. ಎಷ್ಟೊಂದು ಜನಕ್ಕೆ ಆ ಒಂದು ಆಪರ್ಚುನಿಟಿನೂ ಇರಲಿಲ್ಲ. ಸೊ ಆ ಒಂದು ವೈಬ್ರೇಷನ್ ಏನು ನನಗೆ ಒಂಥರ ಅನುಭವಿಸೋಕ್ಕೆ ಸಿಕ್ತು ಅಪ್ಪು ಸರ್ನ ನೋಡಿದಾಗ, ಅವ್ರ ಇಷ್ಟು ಹತ್ರ ಕೂತ್ಕೊಂಡು ಮಾತಾಡಿದಾಗ. ಐ ಥಿಂಕ್ ಥ್ರೂ ಔಟ್ ಯುವ ಸಿನಿಮಾದಲ್ಲಿ ನನಗೆ ಯುವರಾಜ್ ಕುಮಾರ್ ಅವರಿಂದ ಸೇಮ್ ಪಾಸಿಟಿವ್ ವೈಬ್ರೇಷನ್ಸ್ ಬಂತು. ಆ್ಯಂಡ್ ಆ ಥರ ಒಂದು ವಾತಾವರಣ ಇದ್ದಾಗ, ಆ ಥರ ಒಬ್ಬರು ವ್ಯಕ್ತಿ ಇದ್ದಾಗ ಕೆಲಸ ಮಾಡೋದು ತುಂಬ ಸುಲಭ. ನೀವು ಯಾವುದೇ ರೀತಿಯಾಗಿ ಕಾನ್ಷಿಯಸ್ ಆಗಲ್ಲ. ಅಥವಾ ಅವರು ಕೂಡ ಅಷ್ಟು ದೊಡ್ಡ ಮನೆತನದಿಂದ ಬಂದು, ನಾನು ಈ ಫ್ಯಾಮಿಲಿಯಿಂದ ಬಂದಿದ್ದೀನಿ, ಅಥವಾ
ನನ್ನ ಒಂದು ಸ್ಟೇಟಸ್ ಇದು ಅಂತ ಯಾವತ್ತೂ ತೋರಿಸ್ಕೊಂಡಿದ್ದಿಲ್ಲ. ಆ್ಯಂಡ್ ಅವ್ರು ಮಾಡ್ಕೊಂಡ್ಬಂದಿದ್ದಂತಹ ಪ್ರಿಪರೇಷನ್ ಈ ಸಿನಿಮಾಗೆ ಅದು ನೋಡೋದಕ್ಕೆ ನಿಜವಾಗ್ಲೂ ಎಷ್ಟೊಂದು ಜನ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ ಅವ್ರಿಗೆ ಸಿಕ್ಕಿರುವಂತಹ ಪ್ರಿವಿಲೇಜಸ್ನ. ಅಂದರೆ ನಾವು ಹೆಸರಿದ್ದಾಗ, ಒಂದು ಹೆಸರು ಅಟ್ಯಾಚ್ ಆಗಿದ್ದಾಗ ತುಂಬ ಈಸಿಯಾಗಿ ತೊಗೊಳ್ಳೋದು ಇದೆ. ಆದರೆ ಅದನ್ನು ನಾನು ಅವ್ರನ್ನಲ್ಲಿ ನೋಡಲಿಲ್ಲ. ಯಾಕಂದರೆ ಅಷ್ಟು ಪ್ರಿಪ್ರೇಷನ್, ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಅಂತ ಶೂಟಿಂಗ್ ಟೈಮಲ್ಲಿ ನನಗೆ ಗೊತ್ತಾಗಿತ್ತು. ಆ್ಯಂಡ್ ನಿಜವಾಗ್ಲೂ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟಿದ್ದೆ. ಯಾಕಂದರೆ 1-2-3 ಫೈಟ್ ಸೀಕ್ವೆನ್ಸಸ್ ನಲ್ಲಿ ಇದ್ದೀನಿ ನಾನು. ಆ್ಯಂಡ್ ಎಷ್ಟು ಸುಲಭವಾಗಿ ಮಾಡಿದ್ರು ಅವರು. ನಾನು ಹೋಗಿ ಕೇಳಿದೆ, ನಿಮ್ಗೇನು ರಿಹರ್ಸಲು ಆ ಥರದ್ದೇನೋ ತೊಗೊಳಲ್ಲ ನೀವು ಅಂತ. ಇಲ್ಲ, ನಾನು ಆಲ್ರೆಡಿ ರಿಹರ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಇದೆಲ್ಲ ಪರವಾಗಿಲ್ಲ, ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಅಂತ ಹೇಳಿದ್ರು. ಲೈಕ್ ನಮಗೆ ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಬಟ್ ಅಷ್ಟು ಸುಲಭವಾಗಿ ಮಾಡಿಬಿಟ್ರು ಅವರು. ಸೊ ಅದು ಹೇಳತ್ತೆ ದಟ್ ಏನೂ ಗ್ರಾಂಟೆಡ್ ಆಗಿ ತೊಗೊಂಡಿಲ್ಲ ಅವರು. ಆ ಹೆಸರು ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗತ್ತೆ. ಸೊ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಎಷ್ಟು ಶ್ರಮ ಪಡಬೇಕೋ ಪಟ್ಟಿದ್ದಾರೆ. ಅದು ನಾನು ಬಿಕಾಸ್ ನಾನು ಕಣ್ಣಾರೆ ನೋಡಿರೋದ್ರಿಂದ ಹೇಳಬಲ್ಲೆ.